ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಫಾರೆಸ್ಟ್ ವಾಚರ್ ನೇಮಕಾತಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. 2026ಕ್ಕೆ 750 ಪೋಸ್ಟ್ ವೇಕೆನ್ಸಿ ಬಿಟ್ಟಿದ್ದಾರೆ. ಸೊ ಇದು ಗ್ರೂಪ್ ಡಿ ಎಕ್ಸಾಮ್ ಆಗಿರುತ್ತೆ. ಸೊ ಇಲ್ಲಿ SSLC ಪಾಸ್ ಆದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಬಂದು 18 to 30 ಇಯರ್ಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಸ್ಯಾಲರಿ ವೇರಿಯಸ್ ಬಿಟ್ವೀನ್ 29,000ದಿಂದ 52,000 ತನಕ ಇರುತ್ತೆ. ಸೊ ಫಸ್ಟಿಗೆ SSLC ಮಾರ್ಕ್ಸ್ ಕಾರ್ಡ್ ಮೇರೆಗೆ ನೆಕ್ಸ್ಟ್ PET PST ಟೆಸ್ಟ್ ಆಗುತ್ತೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನೀವು ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಡಿಸ್ಟ್ರಿಕ್ಟ್ಸ್ ಟೋಟಲ್ ಎಷ್ಟು ಹುದ್ದೆಗಳು ವೇಕೆನ್ಸಿ ಇದಾವೆ. ಅದ್ರಲ್ಲಿ ಜನರಲ್ ಮೆರಿಟ್, ಆಮೇಲೆ SC ST ಕ್ಯಾಟಗರಿ 1 2A 2B 3A 3B ಟೋಟಲ್ ಎಷ್ಟು ಪೋಸ್ಟ್ ಇದಾವೆ ಅಂತ ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಅಷ್ಟೇ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಯಾವ್ದಾದ್ರು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ aranya.gov.in ಅಂತ ಸರ್ಚ್ ಮಾಡಿ. aranya.gov.in ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಬರೋ ಲಿಂಕ್ ಓಪನ್ ಆದ ತಕ್ಷಣ ಇಲ್ಲಿ ಕನ್ನಡ ಬೇಕಿದ್ರೆ ಕನ್ನಡ, ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್. ನೀವು ಇಲ್ಲಿ ನೋಡ್ತಿರ್ಬೋದು, ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ID ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ನಾವು ಇನ್ನ ರಿಜಿಸ್ಟರ್ ಆಗಿಲ್ಲ. ಸೊ ರಿಜಿಸ್ಟರ್ ಹಿಯರ್ ಇಲ್ಲಿ ಕೆಳಗಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೀವು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ವೆರಿಫೈ OTP ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಅದನ್ನ ಎಂಟರ್ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ ಇಮೇಲ್ ID ನ ಇಲ್ಲಿ ಎಂಟರ್ ಮಾಡಿ ಇನ್ನೊಂದ್ಸಲ ಕನ್ಫರ್ಮೇಶನ್ ಮಾಡ್ಬಿಟ್ಟು ಸಬ್ಮಿಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬನ್ನಿ ನಾನು ಇಲ್ಲಿ ಫಿಲ್ ಮಾಡ್ತೀನಿ. ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ OTP ಬಂದಿರುತ್ತೆ, ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫೈಡ್ ಅಂತ ಬರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಇಮೇಲ್ ID ನ ಎಂಟರ್ ಮಾಡಿ ಸೇಮ್ ಕನ್ಫರ್ಮ್ ಮಾಡ್ಕೊಳ್ಳಿ. ಸಬ್ಮಿಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಕನ್ಫರ್ಮೇಶನ್. ಸೊ ಒಂದ್ಸಲ ನೀವು ನೋಡ್ಕೊಬಿಡ್ಬೇಕಾಗುತ್ತೆ, ಆಮೇಲೆ ಚೇಂಜಸ್ ಮಾಡಕ್ ಬರಲ್ಲ. ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ರಿಜಿಸ್ಟರ್ಡ್ ID ನಿಮಗೆ ವಾಟ್ಸಪ್ ಅಲ್ಲೂ ಬಂದಿರುತ್ತೆ. ಸೊ ನಾರ್ಮಲ್ ಮೆಸೇಜ್ ಅಲ್ಲೂ ಬಂದಿರುತ್ತೆ. ಸೇಮ್ ರಿಜಿಸ್ಟ್ರೇಷನ್ ID ನ ನೀವು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಎಂಟರ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಬರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ನೀವು ಅಪ್ಲೈ ಮಾಡಬೇಕಾದ್ರೆ, ಹೈದರಾಬಾದ್ ಕರ್ನಾಟಕ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕ. ಸೊ ನಾನು ನಾನ್ ಹೈದರಾಬಾದ್ ಕರ್ನಾಟಕ, ಸೊ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನೀವು ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ, ಸೊ ನಿಮ್ಗೆ ಯಾವ ಡಿಸ್ಟಿಕ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಇದು ನೋಡ್ಕೊಂಡು ಯಾವ ಡಿಸ್ಟಿಕ್ ವೈಸ್ ನೀವು ಅಪ್ಲೈ ಮಾಡ್ಬೇಕಂತ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅಪ್ಲೈ ಮಾಡಿ. ಸೊ ನೀವು ಇಲ್ಲಿ ನೋಟಿಫಿಕೇಶನ್ ನಂಬರ್, ಇದು ನೀವು ನೋಟಿಫಿಕೇಶನ್ ಎಷ್ಟು ಪೋಸ್ಟ್ ಇದೆ ಅದನ್ನ ಇಲ್ಲಿ ಡೌನ್ಲೋಡ್ ಮಾಡ್ಬಿಟ್ಟು ನೀವು ನೋಡ್ಕೋಬಹುದು. ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಇಲ್ಲಿ ಇದ್ರ ಕೆಳಗೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಡಿಸ್ಟಿಕ್ ವೈಸ್ ಇಲ್ಲಿ ನಿಮ್ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿದ್ರಲ್ಲ, ಸೊ ಎಷ್ಟು ಪೋಸ್ಟ್ ಇದೆ ಅದನ್ನ ಇಲ್ಲಿ ನೀವು ನೋಡ್ತಿರ್ಬೋದು. ಯಲ್ಲಾಪುರ, ಈ ತರ ಶಿರ್ಸಿ ಟೋಟಲ್ ಎಷ್ಟಿದೆ, ಪ್ರವರ್ಗ 1 2 3 ಎಷ್ಟು ಪೋಸ್ಟ್ ಇದೆ ಇವೆಲ್ಲ ನೋಡ್ಕೋಬಹುದು. ನಿಮ್ ಡಿಸ್ಟಿಕ್ ವೈಸ್ ನಿಮ್ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಸೆಲೆಕ್ಟ್ ಮಾಡಿ. ಎಸ್ ಪ್ರೊಸೀಡ್. ಸೊ ನೀವು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕ್ಯಾಂಡಿಡೇಟ್ ID, ನೇಮು, ರೀಜನ್, ನಾನು ಹೈದರಾಬಾದ್ ಕರ್ನಾಟಕ ಸೆಲೆಕ್ಟ್ ಮಾಡಿದಿರಾ. ಸೊ ಫಸ್ಟ್ ಆಪ್ಷನ್ ಎನೇಬಲ್ ಆಗಿದೆ. ಫಸ್ಟ್ ಆಪ್ಷನ್ ಬಂದು ಅಪ್ಲಿಕೇಶನ್ ಎನೇಬಲ್ ಆಗಿದೆ. ಫಿಲ್ ದ ಅಪ್ಲಿಕೇಶನ್ ಮೇಲೆ, ಸೊ ಫಿಲ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ನಾವು ಫಸ್ಟ್ ಪೇಜ್ ಅಲ್ಲಿ ಇದೀವಿ. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ 5 ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಇದೀವಿ ನಾವು. ಇನ್ನ ಇಲ್ಲಿ ನೇಮ್, ಮೊಬೈಲ್ ನಂಬರ್ ಎಲ್ಲ ಆಲ್ರೆಡಿ ಬಂದಿರುತ್ತೆ. ಸೊ ನೀವು ಫಿಲ್ ಮಾಡಬೇಕಾಗಿರೋದು ಫಾದರ್ ನೇಮ್, ಮದರ್ ನೇಮ್ ನ. ನೆಕ್ಸ್ಟ್ ನೀವು ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇಲ್ಲಿ ನೀವು ಕಾಂಟ್ಯಾಕ್ಟ್, ಮನೆ ನಂಬರ್, ಆಮೇಲೆ ಏರಿಯಾ, ಸ್ಟ್ರೀಟು, ನೆಕ್ಸ್ಟ್ ಸ್ಟೇಟು, ಡಿಸ್ಟ್ರಿಕ್ಟ್, ತಾಲೂಕ್, ಪಿನ್ ಕೋಡ್ ಇವೆಲ್ಲ ಎಂಟರ್ ಮಾಡಿ. ಸೇಮ್ ಅದೇ ಅಡ್ರೆಸ್ ಅಲ್ಲಿ ಇದ್ರೆ ಎಸ್ ಅಂತ ಕೊಡಿ. ಬೇರೆ ಅಡ್ರೆಸ್ ಇದೆ ನೋ ಕೊಟ್ಟು ಇವಾಗಿರೋ ಕರೆಂಟ್ ಅಡ್ರೆಸ್ ನ ಇಲ್ಲಿ ಎಂಟರ್ ಮಾಡಿ.
ಸೊ ನಾವು ಸೇಮ್ ಅಡ್ರೆಸ್ ಅಲ್ಲಿ ಇದೀವಿ. ಸೊ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಹೋಗುತ್ತೆ. ಸೊ ನ್ಯಾಷನಾಲಿಟಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಕ್ಯಾಂಡಿಡೇಟ್ ಫೋಟೋ ಕೇಳ್ತಾ ಇದೆ. ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಇಲ್ಲಿ ಸೆಲೆಕ್ಟ್ ಮಾಡಿ. ಇವೆಲ್ಲ ಡೀಟೇಲ್ಸ್ ಫಿಲ್ ಆದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ ಆಪ್ಷನ್ ಎನೇಬಲ್ ಆಗುತ್ತೆ. ಕ್ವಾಲಿಫಿಕೇಶನ್ ಬಂದಿದ್ದೀವಿ. ಸೊ ಇಲ್ಲಿ ನೀವು SSLC ಸೆಲೆಕ್ಟ್ ಮಾಡ್ಕೋದು. ಸೊ ಇಲ್ಲಿ SSLC ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ಆಫ್ ಪಾಸಿಂಗ್, ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಪಾಸಿಂಗ್ ಮೆನ್ಷನ್ ಇರುತ್ತೆ. ಸೊ ಅದೇ ಡೇಟ್ ನ ಇಲ್ಲಿ ಎಂಟರ್ ಮಾಡಿ. ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೆಳಗಡೆ ಇರುತ್ತೆ ಲಾಸ್ಟ್ ಅಲ್ಲಿ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಂಬರ್ನ, ಆಮೇಲೆ ಯಾವ ಕ್ಲಾಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೋಟಲ್ ಎಷ್ಟು ಮಾರ್ಕ್ಸ್ಗೆ ಎಷ್ಟು ತಗೊಂಡಿದ್ದೀರಾ ಅಂತ ಎಂಟರ್ ಮಾಡಿದ್ರೆ ಇದು ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಥರ್ಡ್ ಒನ್ ರಿಸರ್ವೇಶನ್ ಬಂದು, ರಿಸರ್ವೇಶನ್ ಅಲ್ಲಿ ನೀವು ಜನರಲ್ ಮೆರಿಟ್, SC ST, ಕ್ಯಾಟಗರಿ 1, 2A 2B 3A 3B ಯಾವ್ದಿದೆ ನಿಮ್ದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಸಬ್ ಕಾಸ್ಟ್ ಯಾವ್ದು ನಿಮ್ದು ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ RD ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಆರ್ ಯು ಆರ್ ರೂರಲ್ ಕ್ಯಾಂಡಿಡೇಟ್, ಗ್ರಾಮೀಣ ಅಭ್ಯರ್ಥಿನ ಅಂತ ಕೇಳ್ತಾ ಇದೆ. ಎಸ್ ಆದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್? ನೋ. ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ 1 to 10 ಅದನ್ನ ಎಸ್ ಅಂತ ಕ್ಲಿಕ್ ಮಾಡಿ. ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂಗವಿಕಲತೆ ಏನಾದ್ರು ಇದ್ರೆ ಅದ್ರ ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ. ಸೊ ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿ. ಸೊ ಎಕ್ಸ್ ಮಿಲಿಟರಿ, ನೀವೇನಾದ್ರು ರಿಟೈರ್ಡ್ ಮಿಲಿಟರಿ ಆಫೀಸರ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ. ನೆಕ್ಸ್ಟ್ ಫಾರೆಸ್ಟ್ ಮೋಟಿವೇಟರ್, ಆರ್ ಯು ಕರೆಂಟ್ಲಿ ಸರ್ವಿಂಗ್ ಎ ಫಾರೆಸ್ಟ್ ಮೋಟಿವೇಟರ್ ಇನ್ KFT ಫಾರ್ ಪಾಸ್ಟ್ 5 years? 5 ವರ್ಷದಿಂದ ನೀವೇನಾದ್ರೂ ಫಾರೆಸ್ಟ್ ಮೋಟಿವೇಟರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಸೀಕಿಂಗ್ ರಿಸರ್ವೇಶನ್ ಅಂಡರ್ ಪ್ರಾಜೆಕ್ಟ್ ಡಿಸೇಬಲ್ಡ್ ಪರ್ಸನ್ ಕೊಟ್ಟ, ಡಿಸೆಬಿಲಿಟಿ ಏನಾದ್ರೂ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು 2 ಡಾಕ್ಯುಮೆಂಟ್ ಕೇಳಿದೆ, SSLC ಮಾರ್ಕ್ಸ್ ಕಾರ್ಡ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್. 2 PDF ಅಲ್ಲಿ ಇರಬೇಕು, ಮತ್ತೆ 150 KB ಕಡಿಮೆ ಇರಬೇಕು. ಸೊ ನಿಮ್ಮ ಹತ್ರ ಇವಾಗ ಫೋಟೋ ಇದೆ, ಅದು ಜಾಸ್ತಿ MB, ಅದನ್ನ ನೀವು PDF ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರಾ. ಸೊ ಅದಕ್ಕೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಂಡು ಐ ಲವ್ PDF ಅಂತ ಸರ್ಚ್ ಮಾಡಿ. ಐ ಲವ್ PDF ಮೇಲೆ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಕಂಪ್ರೆಸ್ PDF ಅಂದ್ರೆ ಸೈಜ್ ರೆಡ್ಯೂಸ್ ಮಾಡ್ಕೊಡುತ್ತೆ. ಸೊ ನೀವು ಇಮೇಜ್ ಇದೆ ನಿಮ್ಮ ಹತ್ರ, ಅದನ್ನ PDF ಗೆ ಕನ್ವರ್ಟ್ ಮಾಡೋದಂದ್ರೆ JPG ಫಾರ್ಮೆಟ್ ಟು PDF. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್ JPG ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಕಾಸ್ಟ್ ಅಂಡ್ ಇನ್ಕಮ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಕನ್ವರ್ಟ್ ಟು PDF, ಕನ್ವರ್ಟ್ 1 ಸೆಕೆಂಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗಿದೆ ನೋಡಿ, 47 KB ಡೌನ್ಲೋಡ್ ಮಾಡ್ಕೊಡಿ. ಸೊ ಇದನ್ನ ನೀವು ಇಲ್ಲಿ ಫೈಲ್ಸ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, SSLC ಓಪನ್, ನೆಕ್ಸ್ಟ್ ಕಾಸ್ಟ್ ಅಂಡ್ ಇನ್ಕಮ್ ಓಪನ್, ಸೆಲೆಕ್ಟ್ ಮಾಡಿದ ತಕ್ಷಣ ಅಪ್ಲೋಡ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ನೀವು ಇಲ್ಲಿ ವೆರಿಫೈ ಮಾಡ್ಕೋದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ವೆರಿಫೈ ಮಾಡಿಕೊಂಡು. ಸೊ ನಿಮ್ಮ ಅಡ್ರೆಸ್ಸು, ನೆಕ್ಸ್ಟ್ ಕ್ವಾಲಿಫಿಕೇಶನ್ನು, ಅದಾದಮೇಲೆ ಲಾಸ್ಟ್ ರಿಸರ್ವೇಷನ್ನು 3B, ನಿಮ್ದು ಏನಿದೆ ಅದು RD ನಂಬರ್ ಎಲ್ಲ ಕರೆಕ್ಟ್ ಆಗಿದೆ ಸೆಲೆಕ್ಟ್ ಮಾಡಿಕೊಂಡು, ಆಮೇಲೆ ಫೋಟೋ ಸಿಗ್ನೇಚರ್ ಎಲ್ಲ ನೋಡಿಕೊಂಡು ಐ ಅಗ್ರಿ ಅಂತ ಚೆಕ್ ಬಾಕ್ಸ್ ಇದೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು, ನೆಕ್ಸ್ಟು ಸಿಗ್ನೇಚರ್ ಆ್ಯಂಡ್ ಸಬ್ಮಿಟ್. ಎಸ್, ಪ್ರೊಸೀಡ್ ಟು ಸಿಗ್ನೇಚರ್ ಆ್ಯಂಡ್ ಸಬ್ಮಿಟ್. ಇದ್ರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಮಾಡಿ KYC ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ VID ಇದ್ರೆ, ವರ್ಚುವಲ್ ID ಇದ್ರೆ ಅದ್ರ ಥ್ರೂ ನೀವು ವೆರಿಫೈ ಮಾಡ್ಬೋದು. ನಾನು ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ವೆರಿಫೈ ಮಾಡುತ್ತೆ. ಸೊ ವೆರಿಫೈ ಆದ್ಮೇಲೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸೊ ಎಲ್ಲ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಅಪ್ಲಿಕೇಶನ್ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಮೇಕ್ ಪೇಮೆಂಟ್ ಈ ಆಪ್ಷನ್ ಎನೇಬಲ್ ಆಗಿರುತ್ತೆ. ಸೊ ಫಸ್ಟ್ ಇದು ಮಾತ್ರ ಇತ್ತು ಅಪ್ಲಿಕೇಶನ್, ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಇದೆ. ಸೊ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ.
ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಯಾವ್ದು ಬೇಕು ಪೇಮೆಂಟ್ನ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನೆಟ್ ಬ್ಯಾಂಕಿಂಗ್ ಬೇಕಿದ್ರೆ ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಎಂಟ್ರ್ ಮಾಡಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಇಲ್ಲಿ UPI ಆಪ್ಷನ್ ಇರುತ್ತೆ. ಸೊ UPIನ ಸೆಲೆಕ್ಟ್ ಮಾಡಿಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೊಂದು QR ಕೋಡ್ ಬರುತ್ತೆ. QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿದ್ರೆ ಅದು ಡೈರೆಕ್ಟಾಗಿ ಪೇಮೆಂಟ್ ಸಕ್ಸಸ್ ಆಗಿ ನಿಮ್ಗೆ ಇದು ಡಿಪಾರ್ಟ್ಮೆಂಟ್ ರೆಫರೆನ್ಸ್ ನಂಬರ್ ಬರುತ್ತೆ. ಸೊ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ಗೆ ಹೋದರೆ ನೀವು ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೇಶನ್ ಫೀ ಲಾಸ್ಟಲ್ಲಿ ಡೌನ್ಲೋಡ್ ಸೈನ್ PDF ಫಾರ್ಮೆಟ್ ಅಂತ ಬರುತ್ತೆ. ಸೊ ನಿಮ್ದೆಲ್ಲ ಅಪ್ಲಿಕೇಶನ್ ಡೀಟೇಲ್ಸು ಇದರಲ್ಲಿ ಇರುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೋದು. ಸೊ ಇಷ್ಟೇ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.